ವೆಲ್ಕಮ್ ಬ್ಯಾಕ್ ಟು ಕೈಟ್ ಫೈನಾನ್ಸ್ ಯೂಟ್ಯೂಬ್ ಚಾನಲ್. ನೀವು ಒಂದು ಕಂಪ್ನಿಯ ಶೇರನ್ನು ಬೈ ಮಾಡಿದಾಗ ಆ ಆರ್ಡರ್ ನಿಜವಾಗಿಯೂ ಎಲ್ಲಿ ಹೋಗುತ್ತದೆ ಗೊತ್ತಾ? ನಾವು ಮೊಬೈಲ್ನಲ್ಲಿ ಒಂದು ಬಟನ್ ಒತ್ತಿ 1000 ಅಥವಾ 5000 ವರ್ತ್ ಶೇರ್ಸ್ ಬೈ ಮಾಡುತ್ತೇವೆ. ಆದರೆ ಅದರ ಹಿಂದೆ NSE ಮತ್ತು BSE ಅನ್ನೋ ಎರಡು ದೊಡ್ಡ ಸ್ಟಾಕ್ ಎಕ್ಸ್ಚೇಂಜಸ್ ಹೇಗೆ ಕೆಲಸ ಮಾಡುತ್ತವೆ? ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಎರಡೂ ಇಂಡೆಕ್ಸ್ಗಳು. ಆದರೆ ನಿಫ್ಟಿಯಲ್ಲಿ 50 ಕಂಪ್ನೀಸ್, ಸೆನ್ಸೆಕ್ಸ್ನಲ್ಲಿ 30 ಕಂಪ್ನೀಸ್. ಯಾಕೆ? ಇದು ನಿಮಗೆ ಕ್ಲಿಯರ್ ಆಗಿಲ್ಲ ಅಂದರೆ ವರಿ ಮಾಡಬೇಡಿ. ಈ ವಿಡಿಯೋನಲ್ಲಿ NSE, BSE, ನಿಫ್ಟಿ ಮತ್ತು ಸೆನ್ಸೆಕ್ಸ್ ನಾಲ್ಕನ್ನು ಒಂದು ಸಿಂಪಲ್ ರಿಯಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಕೊಳ್ಳೋಣ. ವಿಡಿಯೋ ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ NSE ಮತ್ತು BSE ನಡುವಿನ ಡಿಫ್ರೆನ್ಸನ್ನು 1 ನಿಮಿಷದಲ್ಲಿ ನಿಮಗೆ ಕ್ಲಿಯರ್ ಮಾಡಿಕೊಡುತ್ತೇನೆ. ಮೊದಲನೆಯದಾಗಿ ಶುರು ಮಾಡೋಣ. ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು? ಮೊದಲಿಗೆ ಒಂದು ಸಿಂಪಲ್ ರಿಯಲ್ ಲೈಫ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ನೀವು ಒಂದು ದೊಡ್ಡ ಶಾಪಿಂಗ್ ಮಾರ್ಕೆಟ್ಗೆ ಹೋಗಿದ್ದೀರಿ ಅಂತ ಇಮ್ಯಾಜಿನ್ ಮಾಡಿ. ಅಲ್ಲಿ ಹಲವಾರು ಸೆಲ್ಲರ್ಸ್ ಇದ್ದಾರೆ, ಬಯರ್ಸ್ ಇದ್ದಾರೆ. ಬಯರ್ಗೆ ಏನು ಬೇಕೋ ಅದನ್ನು ಹುಡುಕುತ್ತಾನೆ. ಸೆಲ್ಲರ್ ತನ್ನ ಪ್ರಾಡಕ್ಟನ್ನು ಸೆಲ್ ಮಾಡುತ್ತಾನೆ. ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಒಂದು ರೀತಿಯಲ್ಲಿ ಆರ್ಗನೈಸ್ಡ್ ಮಾರ್ಕೆಟ್ ಪ್ಲೇಸ್. ಆದರೆ ಇಲ್ಲಿ ವೆಜಿಟೇಬಲ್ಸ್ ಅಥವಾ ಕ್ಲೋತ್ಸ್ ಅಲ್ಲ, ಶೇರ್ ಮತ್ತು ಸೆಕ್ಯೂರಿಟೀಸ್ ಟ್ರೇಡ್ ಆಗುತ್ತವೆ. ಅಂದರೆ ಇನ್ವೆಸ್ಟರ್ಸ್ ಬೈ ಮತ್ತು ಸೆಲ್ ಆರ್ಡರ್ಸ್ ಹಾಕುತ್ತಾರೆ ಮತ್ತು ಟ್ರೇಡಿಂಗ್ ಸಿಸ್ಟಮ್ ಮೂಲಕ ಆರ್ಡರ್ಸ್ ಮ್ಯಾಚ್ ಆಗಬಹುದು. ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನಂತ ನಾವು ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಸ್ಟಾಕ್ ಎಕ್ಸ್ಚೇಂಜಸ್ ಒಳಗೆ ಬರುವಂತಹ NSE ಮತ್ತು BSE ಬಗ್ಗೆ ನೋಡೋಣ. ಸೊ ಈಗ ಮೊದಲಿಗೆ NSE ಬಗ್ಗೆ ನೋಡೋಣ. NSE ಅಂದರೆ ಏನು? NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದು ಭಾರತದ ಪ್ರಮುಖ ಸ್ಟಾಕ್ ಎಕ್ಸ್ಚೇಂಜಸ್ಗಳಲ್ಲಿ ಒಂದು. ನೀವು ಒಂದು ಲಿಸ್ಟೆಡ್ ಕಂಪನಿಯ ಶೇರನ್ನು NSEನಲ್ಲಿ ಟ್ರೇಡ್ ಮಾಡುತ್ತಿದ್ದರೆ ನಿಮ್ಮ ಬೈ ಅಥವಾ ಸೆಲ್ ಆರ್ಡರ್ NSEಯ ಟ್ರೇಡಿಂಗ್ ಸಿಸ್ಟಮ್ಗೆ ಹೋಗಬಹುದು. ಅಲ್ಲಿ ಮ್ಯಾಚಿಂಗ್ ಆರ್ಡರ್ ಇದ್ದಾಗ ಟ್ರಾನ್ಸಾಕ್ಷನ್ ಎಕ್ಸಿಕ್ಯೂಟ್ ಆಗಬಹುದು. ಸೊ ಈ ಥರ ನಾವು ಏನು ಮಾಡ್ಬೋದು ಅಂದರೆ NSE ಒಳಗೆ ಒಂದು ಶೇರನ್ನು ಬೈ ಮಾಡಿದ್ರೆ ಅಥವಾ ಸೆಲ್ ಮಾಡಿದ್ರೆ ಈ ರೀತಿ ಟ್ರೇಡಿಂಗನ್ನು ಮಾಡಬಹುದು. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, BSE. ಸೊ BSE ಅಂದರೆ ಏನು? BSE ಇದು ಕೂಡ ಪ್ರಮುಖ ಸ್ಟಾಕ್ ಎಕ್ಸ್ಚೇಂಜ್. BSE ಅಂದರೆ BSE ಲಿಮಿಟೆಡ್. ಇದನ್ನು ಹಿಂದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎಂದು ಕರೆಯಲಾಗುತ್ತಿತ್ತು. ಇದು ಕೂಡ ಶೇರ್ಸ್ ಮತ್ತು ಸೆಕ್ಯೂರಿಟೀಸ್ ಟ್ರೇಡ್ ಮಾಡಲು ಇರುವ ಪ್ರಮುಖ ಸ್ಟಾಕ್ ಎಕ್ಸ್ಚೇಂಜ್. ಅಂದರೆ NSE ಮತ್ತು BSE ಎರಡೂ ಸ್ಟಾಕ್ ಎಕ್ಸ್ಚೇಂಜಸ್. ಆದರೆ NSE ಮತ್ತು BSE ಒಂದೇ ಕಂಪನಿ ಅಲ್ಲ. ಇವಾಗ ನಾವು NSE ಮತ್ತು BSE ಅಂದರೆ ಏನಂತ ನೋಡಿದ್ವಿ. ಇನ್ನು ನೆಕ್ಸ್ಟ್ ಕ್ವಶನ್, ಎಲ್ಲ ಬಿಗಿನರ್ಸಿಗೆ ಏನಿರ್ತೈತಿ ಅಂದ್ರೆ ಒಂದು ಕಾಮನ್ ಕನ್ಫ್ಯೂಷನ್ ಇರ್ತೈತಿ. ಅದೇನಂದ್ರೆ NSE ಮತ್ತು BSE ಎರಡೂ ಒಂದೇನಾ ಅಂತ. ಸೊ ಇಲ್ಲ. ಯಾಕಿಲ್ಲ ಅಂದ್ರೆ ಇವೆರಡೂ ಏನಪ್ಪ ಅಂದ್ರೆ ಬೇರೆ ಬೇರೆ ಸ್ಟಾಕ್ ಎಕ್ಸ್ಚೇಂಜಸ್. ಬಟ್ ಎರಡರ ಬೇಸಿಕ್ ಪರ್ಪೋಸ್ ಒಂದೇ. ಅದೇನಂದ್ರೆ ಸೆಕ್ಯೂರಿಟೀಸ್ಗೆ ಆರ್ಗನೈಸ್ಡ್ ಟ್ರೇಡಿಂಗ್ ಮಾರ್ಕೆಟ್ ಪ್ಲೇಸನ್ನು ಒದಗಿಸುವುದು. ಸೊ ನಾವಿವಾಗ ರಿಯಲ್ ಲೈಫ್ ಶೇರ್ ಬೈಯಿಂಗನ್ನು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮೂಲಕ ನೋಡೋಣ. ನೀವು ಒಂದು ಲಿಸ್ಟೆಡ್ ಕಂಪ್ನಿಯ ಶೇರನ್ನು 1000 ರೂಪಾಯಿಗೆ ಬೈ ಮಾಡಲು ಬಯಸುತ್ತೀರಿ. ಆಗ ನೀವು ನಿಮ್ಮ ಬ್ರೋಕರ್ ಆ್ಯಪ್ ಓಪನ್ ಮಾಡಿ ಬೈ ಬಟನ್ ಕ್ಲಿಕ್ ಮಾಡುತ್ತೀರಿ. ಆ ಆರ್ಡರ್ ಬ್ರೋಕರ್ ಮೂಲಕ ಎಕ್ಸ್ಚೇಂಜ್ನ ಟ್ರೇಡಿಂಗ್ ಸಿಸ್ಟಮ್ಗೆ ಹೋಗ್ತೈತಿ. ಅಲ್ಲಿ 1000ಕ್ಕೆ ಸೆಲ್ ಮಾಡಲು ರೆಡಿ ಇರುವ ಸೆಲ್ಲರ್ ಇದ್ದರೆ ಬೈಯರ್ ಮತ್ತು ಸೆಲ್ ಆರ್ಡರ್ಸನ್ನು ಮ್ಯಾಚ್ ಆಗುತ್ತವೆ. ಆಗ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತದೆ. ನಂತರ ಸೆಟಲ್ಮೆಂಟ್ ಪ್ರೊಸೆಸ್ ಮೂಲಕ ಶೇರ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, ನಿಫ್ಟಿ 50 ಅಂದರೆ ಏನು? ಸೊ ಈಗ NSE ಬಗ್ಗೆ ಮಾತನಾಡುವಾಗ ನೀವು ಇನ್ನೊಂದು ಫೇಮಸ್ ನೇಮ್ ಕೇಳಿರುತ್ತೀರಿ, ನಿಫ್ಟಿ 50. ಸೊ ನಿಫ್ಟಿ 50 ಒಂದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲ. ಇದು NSEಗೆ ಸಂಬಂಧಿಸಿದ ಪ್ರಮುಖ ಬೆಂಚ್ ಮಾರ್ಕ್ ಇಂಡೆಕ್ಸ್.
ಸರಳವಾಗಿ ಹೇಳಬೇಕಾದರೆ ಸೆಲೆಕ್ಟೆಡ್ 50 ಕಂಪ್ನೀಸ್ಗಳ ಪರ್ಫಾರ್ಮೆನ್ಸನ್ನು ಒಟ್ಟಾಗಿ ಟ್ರ್ಯಾಕ್ ಮಾಡುವ ಇಂಡೆಕ್ಸ್. ಆದ್ದರಿಂದ ನಿಫ್ಟಿ 50 ಏರಿದಾಗ ಸೆಲೆಕ್ಟೆಡ್ ಸ್ಟಾಕ್ಸ್ನ ಓವರಾಲ್ ಪರ್ಫಾರ್ಮೆನ್ಸ್ ಪಾಸಿಟಿವ್ ಆಗಿದೆ ಎಂಬ ಇಂಡಿಕೇಶನ್ ಸಿಗ್ತೈತಿ. ಆದರೆ ನಿಫ್ಟಿ 50 ಏರಿದೆ ಅಂದರೆ ಅದರಲ್ಲಿರುವ ಪ್ರತಿಯೊಂದು ಕಂಪನಿಯ ಶೇರ್ ಪ್ರೈಸ್ ಕೂಡ ಏರಿದೆ ಅಂತ ನೆಸಸರಿಲಿ ಅರ್ಥವಲ್ಲ. ಸೊ ಈಗ ನೋಡ್ರಿ, ಈಗ ನೀವೇನು ಮಾಡ್ಬೋದು ಅಂದ್ರೆ ನಿಫ್ಟಿ 50 ಒಳಗಿರುವಂತಹ 50 ಕಂಪ್ನೀಸ್ಗಳ ಲಿಸ್ಟನ್ನು ನೋಡಬಹುದು. ನೆಕ್ಸ್ಟ್ ನೋಡ್ರಿ, ಸೆನ್ಸೆಕ್ಸ್ ಅಂದರೆ ಏನು? BSE ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಸೆನ್ಸೆಕ್ಸ್ ಅನ್ನೋ ಹೆಸರು ಕೇಳಿರ್ತೀವಿ. ಸೊ ಸೆನ್ಸೆಕ್ಸ್ ಕೂಡ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲ, ಇದು BSEಗೆ ಸಂಬಂಧಿಸಿದಂತಹ ಪ್ರಮುಖ ಬೆಂಚ್ಮಾರ್ಕ್ ಇಂಡೆಕ್ಸ್. ಸೆನ್ಸೆಕ್ಸ್ನಲ್ಲಿ ಒಟ್ಟು 30 ಕಾನ್ಸ್ಟಿಟ್ಯೂಯೆಂಟ್ ಕಂಪ್ನೀಸ್ ಇರುತ್ತವೆ. ಈ ಕಂಪ್ನೀಸ್ಗಳ ಪರ್ಫಾರ್ಮೆನ್ಸನ್ನು ಇಂಡೆಕ್ಸ್ ಟ್ರ್ಯಾಕ್ ಮಾಡುತ್ತದೆ. ಇಲ್ಲಿ ನೀವು ಸೆನ್ಸೆಕ್ಸ್ ಒಳಗೆ ಲಿಸ್ಟ್ ಆಗಿರುವಂತಹ 30 ಕಂಪ್ನೀಸ್ಗಳ ಲಿಸ್ಟನ್ನು ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, ನಿಫ್ಟಿ ವರ್ಸಸ್ ಸೆನ್ಸೆಕ್ಸ್. ಸೊ ನೆಕ್ಸ್ಟ್ ನೋಡ್ರಿ, ನಿಫ್ಟಿ ವರ್ಸಸ್ ಸೆನ್ಸೆಕ್ಸ್. ಹಾಗಾದರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ನಡುವಿನ ಬೇಸಿಕ್ ಡಿಫ್ರೆನ್ಸ್ ಏನು? ಸಿಂಪಲ್ ಫ್ಲೋನಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ನಿಫ್ಟಿ 50 ಅಂದ್ರೆ NSEಗೆ ಸಂಬಂಧಿಸಿದಂತಹ ಇಂಡೆಕ್ಸ್. ಸೊ ಇದ್ರೊಳಗೆ 50 ಕಂಪ್ನೀಸ್ ಲಿಸ್ಟ್ ಆಗಿರ್ತಾವ. ಸೆನ್ಸೆಕ್ಸ್ ಅಂದ್ರೆ BSEಗೆ ಸಂಬಂಧಿಸಿದಂತಹ ಇಂಡೆಕ್ಸ್, ಇದ್ರೊಳಗೆ 30 ಕಂಪ್ನೀಸ್ ಲಿಸ್ಟ್ ಆಗಿರ್ತಾವೆ. ಇವೆರಡೂ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಬೆಂಚ್ ಮಾರ್ಕ್ ಇಂಡಿಸಸ್. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, NSE ಅಂದ್ರೆ ನಿಫ್ಟಿ ಅಲ್ಲ, BSE ಅಂದ್ರೆ ಸೆನ್ಸೆಕ್ಸ್ ಅಲ್ಲ. NSE ಒಂದು ಸ್ಟಾಕ್ ಎಕ್ಸ್ಚೇಂಜ್, ನಿಫ್ಟಿ 50 NSEಯ ಒಂದು ಇಂಡೆಕ್ಸ್. BSE ಒಂದು ಸ್ಟಾಕ್ ಎಕ್ಸ್ಚೇಂಜ್, ಸೆನ್ಸೆಕ್ಸ್ BSEಯ ಒಂದು ಇಂಡೆಕ್ಸ್. ಸೊ ನೀವು ಬಿಗ್ನರ್ ಆಗಿದ್ರೆ ಇದನ್ನ ಈ ಥರ ನೆನ್ಪಿಟ್ಕೋಬಹುದು. ಎಕ್ಸ್ಚೇಂಜ್ ಅಂದರೆ ಮಾರ್ಕೆಟ್, ಬ್ರೋಕರ್ ಅಂದರೆ ಮಾರ್ಕೆಟ್ಗೆ ಅಕೆಸ್ ಕೊಡಿಸುವ ಪ್ಲ್ಯಾಟ್ಫಾರ್ಮ್ ಆರ್ ಸರ್ವಿಸ್. ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಅಂದರೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಟ್ರ್ಯಾಕ್ ಮಾಡುವ ಇಂಡಿಸಸ್. ಸೊ ನಾವಿವತ್ತು NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಒಂದು ಪ್ರಮುಖ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್. NSE ಮತ್ತು BSE ಎರಡೂ ಬೇರೆ ಸ್ಟಾಕ್ ಎಕ್ಸ್ಚೇಂಜಸ್. ನಿಫ್ಟಿ 50 ಒಂದು ಇಂಡೆಕ್ಸ್, ಇದರಲ್ಲಿ 50 ಕಂಪ್ನೀಸ್ ಲಿಸ್ಟ್ ಇರ್ತವೆ. ಸೆನ್ಸೆಕ್ಸ್ ಒಂದು ಇಂಡೆಕ್ಸ್, ಇದರಲ್ಲಿ 30 ಕಂಪ್ನೀಸ್ಗಳ ಲಿಸ್ಟ್ ಇರ್ತೈತಿ. NSE ಮತ್ತು ನಿಫ್ಟಿ ಒಂದೇ ಅಲ್ಲ, BSE ಮತ್ತು ಸೆನ್ಸೆಕ್ಸ್ ಒಂದೇ ಅಲ್ಲ. ಸೊ ಇವೆಲ್ಲವನ್ನು ನಾವೇನು ಮಾಡಿದ್ವಿ ಅಂದರೆ ಈ ವಿಡಿಯೋನಲ್ಲಿ ನೋಡಿದ್ವಿ. ಆದರೆ ಈಗ ಒಂದು ದೊಡ್ಡ ಕ್ವಶನ್, ನಾವು NSE ಅಥವಾ BSEಯಲ್ಲಿ ನೇರವಾಗಿ ಶೇರ್ ಬೈ ಮಾಡಬಹುದಾ, ಅಥವಾ ನಮಗೆ ಬ್ರೋಕರ್ ಯಾಕೆ ಬೇಕು? ಈ ಪ್ರಶ್ನೆಗೆ ಆನ್ಸರನ್ನು ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಮುಂದಿನ ವಿಡಿಯೋನಲ್ಲಿ ಬ್ರೋಕರ್ ಅಂದರೆ ಏನು, ಡಿಮ್ಯಾಟ್ ಅಕೌಂಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಅಂದರೆ ಏನು ಅನ್ನೋದನ್ನು ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೇನ್ ಮಾಡುತ್ತೇನೆ. ಆ ವಿಡಿಯೋ ಮಿಸ್ ಮಾಡಬೇಡಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಸ್ಟಾಕ್ ಮಾರ್ಕೆಟನ್ನು ಕನ್ನಡದಲ್ಲಿ ಸಿಂಪಲ್ ಆಗಿ ಕಲಿಯಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.